ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಮುಂದಿನ ಅರ್ಧ ಗಂಟೆ ಬೆಂಗಳೂರಿಗೆ ಸಂಬಂಧಪಟ್ಟಂತ ಪ್ರಮುಖ ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆ ಸುದ್ದಿಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಮಾಹಿತಿಯನ್ನು ಕೊಡೋದಕ್ಕೆ ನನ್ನ 4 ಜನ ನನ್ನ ಸಹೋದ್ಯೋಗಿಗಳಾದಂಥ ದೀಪ್ತಿ ತೋಳ್ಪಾಡಿ, ಅರವಿಂದ್, ಜೊತೆಗೆ ಮಾದೇಶ್ ಹಾಗೆ ಮಂಜುನಾಥ್ ದೀನರ್ 4 ಜನ ಲೈವ್ ನಲ್ಲಿ ಜಾಯ್ನ್ ಆಗಿರ್ತಾರೆ. ಅವರವರ ಸುದ್ದಿಗಳು ಬಂದಾಗ ನಿಮಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಮೊದಲನೇದಾಗಿ ಬೆಂಗಳೂರಿನ ಜನರಿಗೆ ನಮ್ಮ ಮೆಟ್ರೋ ಎಲ್ಲೋ ಒಂದು ಕಡೆ ಆಸರೆ ಆಗಿತ್ತು. ಆದ್ರೆ ಇದೇ ನಮ್ಮ ಮೆಟ್ರೋ ಈಗ ಹೊರೆಯಾಗ್ತಾ ಇದೆ. ಟಿಕೆಟ್ ಶಾಕ್ ಇತ್ತು, ಈಗ ಡೈಲಿ ಪಾಸ್, ವೀಕ್ಲಿ ಪಾಸ್ ಅದರ ರೇಟ್ ಕೂಡ ಹೆಚ್ಚಳವನ್ನ ಮಾಡಲಾಗಿದೆ. ಪ್ರಯಾಣಿಕರ ಮೂಗಿಗೆ ಬಿಎಂಆರ್ಸಿ ಎಲ್ಲ ತುಪ್ಪವನ್ನ ಸವರಿದೆ. ನಮ್ಮ ಮೆಟ್ರೋ ಪಾಸ್ ದರ ಮನಸೋ ಇಚ್ಛೆ ನಿಗದಿ ಮಾಡಲಾಗಿದೆ. ಒಂದು ದಿನದ ಪಾಸ್ಗೆ ದುಪ್ಪಟ್ಟು ರೇಟ್ ಅನ್ನ ಫಿಕ್ಸ್ ಮಾಡಿದ್ವಿ. ಒಂದು ದಿನದ ಪಾಸ್ ಮುಂಚೆ ಇದ್ದಿದ್ದು 150 ರೂಪಾಯಿ. ಎಲ್ಲಿಂದೆಲ್ಲ ಬೇಕಾದ್ರೂ ಹೋಗ್ಬೋದಿತ್ತು. ಆ 150 ರೂಪಾಯಿ ಪಾಸ್ ತಗೊಂಡ್ರೆ ಬಯಪ್ಪನಹಳ್ಳಿಯಿಂದ ಕೆಂಗೇರಿವರೆಗೂ ಬೇಕಾದ್ರೂ ಹೋಗ್ಬೋದಿತ್ತು. ಅಲ್ಲಿಂದ ವಾಪಸ್ ಬಂದು ಮೆಜೆಸ್ಟಿಕ್ ಇಂದ ಆವಲಹಳ್ಳಿಗೆ ಹೋಗ್ಬೋದಿತ್ತು, ಅಥವಾ ಗೊರಗುಂಟೆಪಾಳ್ಯದವರೆಗೂ ಬೇಕಾದ್ರೆ ಹೋಗ್ಬೋದಿತ್ತು. 150 ರೂಪಾಯಿ. ಆದ್ರೆ ಈಗ ಆ 150 ರೂಪಾಯಿ ಒಂದು ದಿನದ ಪಾಸ್ 300 ರೂಪಾಯಿ. 150 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 300 ರೂಪಾಯಿಗೆ ಏರಿಕೆ. ಇನ್ನು 3 ದಿನದ ಪಾಸ್ 350 ರೂಪಾಯಿ. ಅಂದ್ರೆ 150 ರೂಪಾಯಿ ಒಂದು ದಿನದ ಪಾಸ್. 3 ದಿನ ನಿಮಗೆ ಕೆಲಸ ಇತ್ತು ಅಂತಂದ್ರೆ ನೀವು 3 ದಿನದ ಪಾಸ್ ಅನ್ನ ತಗೊಂಡ್ರೆ ಒಟ್ಟಿಗೆ 350 ರೂಪಾಯಿ ಆಗುತ್ತೆ. ಅದೇ ನೀವು ಡೈಲಿ ತಗೊಂಡ್ರೆ ಅದು 450 ರೂಪಾಯಿ. ಅಲ್ಲಿಗೆ ನಿಮಗೆ 100 ರೂಪಾಯಿ ಸೇವ್ ಆಗುತ್ತೆ. 100 ರೂಪಾಯಿ ಸೇವ್ ಆದಂಗೆ. ಆದ್ರೆ ಈಗ ಅದನ್ನ 600 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. 5 ದಿನದ ಪಾಸ್ ಅನ್ನ ತಗೊಂಡ್ರೆ ನಿಮಗೆ ಅಲ್ಲಿ 550 ರೂಪಾಯಿ ಇತ್ತು ಮುಂಚೆ, ಈಗ 800 ರೂಪಾಯಿ. 150 ರೂಪಾಯಿಗೆ 5 ದಿನ ತಗೊಂಡ್ರೆ ಎಷ್ಟಾಗುತ್ತೆ? ಅಲ್ಲಿಗೆ 750 ರೂಪಾಯಿ ಆಗುತ್ತೆ. ಮುಂಚೆ 750 ರೂಪಾಯಿ ಆಗ್ತಾ ಇತ್ತು, ಆಗ ನಿಮಗೆ 200 ರೂಪಾಯಿ ಸೇವ್ ಆಗ್ತಿತ್ತು. ಈಗ ನೋಡಿ 800 ರೂಪಾಯಿ. ಅಲ್ಲ, ಇವರು 300 ರೂಪಾಯಿ ಕೊಟ್ಟು ಒಂದ್ ದಿನದ ಪಾಸ್ ತಗೊಂಡ್ರೆ ಅದೇ ಇನ್ನೊಂದು 300 ರೂಪಾಯಿ ಹಾಕಿದ್ರೆ 3 ದಿನದ ಪಾಸ್ ಸಿಗುತ್ತೆ. ಅದಕ್ಕೆ ಇನ್ನೊಂದು 200 ರೂಪಾಯಿ ಹಾಕಿದ್ರೆ 5 ದಿನದ ಪಾಸ್ ಸಿಗುತ್ತೆ. ಈ ತರ ದುಬಾರಿ ಮಾಡಿ ಜನರ ಜೇಬಿಗೆ ಕತ್ತರಿ ಹಾಕುವಂತ ಕೆಲಸವನ್ನ ಬಿಎಂಆರ್ಸಿ ಮಾಡಬಾರ್ದು. ನೋಡಿ, ಅಲ್ಲಿ ಬೆಂಗಳೂರಿಗೆ ಪಾಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಪಾಸ್ನ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಮುಂದಿನ ಅರ್ಧ ಗಂಟೆ ಬೆಂಗಳೂರಿಗೆ ಸಂಬಂಧಪಟ್ಟಂತ ಪ್ರಮುಖ ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆ ಸುದ್ದಿಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಮಾಹಿತಿಯನ್ನು ಕೊಡೋದಕ್ಕೆ ನನ್ನ 4 ಜನ ನನ್ನ ಸಹೋದ್ಯೋಗಿಗಳಾದಂಥ ದೀಪ್ತಿ ತೋಳ್ಪಾಡಿ, ಅರವಿಂದ್, ಜೊತೆಗೆ ಮಾದೇಶ್ ಹಾಗೆ ಮಂಜುನಾಥ್ ದೀನರ್ 4 ಜನ ಲೈವ್ ನಲ್ಲಿ ಜಾಯ್ನ್ ಆಗಿರ್ತಾರೆ. ಅವರವರ ಸುದ್ದಿಗಳು ಬಂದಾಗ ನಿಮಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಮೊದಲನೇದಾಗಿ ಬೆಂಗಳೂರಿನ ಜನರಿಗೆ ನಮ್ಮ ಮೆಟ್ರೋ ಎಲ್ಲೋ ಒಂದು ಕಡೆ ಆಸರೆ ಆಗಿತ್ತು. ಆದ್ರೆ ಇದೇ ನಮ್ಮ ಮೆಟ್ರೋ ಈಗ ಹೊರೆಯಾಗ್ತಾ ಇದೆ. ಟಿಕೆಟ್ ಶಾಕ್ ಇತ್ತು, ಈಗ ಡೈಲಿ ಪಾಸ್, ವೀಕ್ಲಿ ಪಾಸ್ ಅದರ ರೇಟ್ ಕೂಡ ಹೆಚ್ಚಳವನ್ನ ಮಾಡಲಾಗಿದೆ. ಪ್ರಯಾಣಿಕರ ಮೂಗಿಗೆ ಬಿಎಂಆರ್ಸಿ ಎಲ್ಲ ತುಪ್ಪವನ್ನ ಸವರಿದೆ. ನಮ್ಮ ಮೆಟ್ರೋ ಪಾಸ್ ದರ ಮನಸೋ ಇಚ್ಛೆ ನಿಗದಿ ಮಾಡಲಾಗಿದೆ. ಒಂದು ದಿನದ ಪಾಸ್ಗೆ ದುಪ್ಪಟ್ಟು ರೇಟ್ ಅನ್ನ ಫಿಕ್ಸ್ ಮಾಡಿದ್ವಿ. ಒಂದು ದಿನದ ಪಾಸ್ ಮುಂಚೆ ಇದ್ದಿದ್ದು 150 ರೂಪಾಯಿ. ಎಲ್ಲಿಂದೆಲ್ಲ ಬೇಕಾದ್ರೂ ಹೋಗ್ಬೋದಿತ್ತು. ಆ 150 ರೂಪಾಯಿ ಪಾಸ್ ತಗೊಂಡ್ರೆ ಬಯಪ್ಪನಹಳ್ಳಿಯಿಂದ ಕೆಂಗೇರಿವರೆಗೂ ಬೇಕಾದ್ರೂ ಹೋಗ್ಬೋದಿತ್ತು. ಅಲ್ಲಿಂದ ವಾಪಸ್ ಬಂದು ಮೆಜೆಸ್ಟಿಕ್ ಇಂದ ಆವಲಹಳ್ಳಿಗೆ ಹೋಗ್ಬೋದಿತ್ತು, ಅಥವಾ ಗೊರಗುಂಟೆಪಾಳ್ಯದವರೆಗೂ ಬೇಕಾದ್ರೆ ಹೋಗ್ಬೋದಿತ್ತು. 150 ರೂಪಾಯಿ. ಆದ್ರೆ ಈಗ ಆ 150 ರೂಪಾಯಿ ಒಂದು ದಿನದ ಪಾಸ್ 300 ರೂಪಾಯಿ. 150 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 300 ರೂಪಾಯಿಗೆ ಏರಿಕೆ. ಇನ್ನು 3 ದಿನದ ಪಾಸ್ 350 ರೂಪಾಯಿ. ಅಂದ್ರೆ 150 ರೂಪಾಯಿ ಒಂದು ದಿನದ ಪಾಸ್. 3 ದಿನ ನಿಮಗೆ ಕೆಲಸ ಇತ್ತು ಅಂತಂದ್ರೆ ನೀವು 3 ದಿನದ ಪಾಸ್ ಅನ್ನ ತಗೊಂಡ್ರೆ ಒಟ್ಟಿಗೆ 350 ರೂಪಾಯಿ ಆಗುತ್ತೆ. ಅದೇ ನೀವು ಡೈಲಿ ತಗೊಂಡ್ರೆ ಅದು 450 ರೂಪಾಯಿ. ಅಲ್ಲಿಗೆ ನಿಮಗೆ 100 ರೂಪಾಯಿ ಸೇವ್ ಆಗುತ್ತೆ. 100 ರೂಪಾಯಿ ಸೇವ್ ಆದಂಗೆ. ಆದ್ರೆ ಈಗ ಅದನ್ನ 600 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ.
5 ದಿನದ ಪಾಸ್ ಅನ್ನ ತಗೊಂಡ್ರೆ ನಿಮಗೆ ಅಲ್ಲಿ 550 ರೂಪಾಯಿ ಇತ್ತು ಮುಂಚೆ, ಈಗ 800 ರೂಪಾಯಿ. 150 ರೂಪಾಯಿಗೆ 5 ದಿನ ತಗೊಂಡ್ರೆ ಎಷ್ಟಾಗುತ್ತೆ ಅಲ್ಲಿಗೆ? 750 ರೂಪಾಯಿ ಆಗುತ್ತೆ. ಮುಂಚೆ 750 ರೂಪಾಯಿ ಆಗ್ತಾ ಇತ್ತು, ಆಗ ನಿಮಗೆ 200 ರೂಪಾಯಿ ಸೇವ್ ಆಗ್ತಿತ್ತು. ಈಗ ನೋಡಿ 800 ರೂಪಾಯಿ. ಅಲ್ಲ, ಇವರು 300 ರೂಪಾಯಿ ಕೊಟ್ಟು 1 ದಿನದ ಪಾಸ್ ತಗೊಂಡ್ರೆ ಅದೇ ಇನ್ನೊಂದು 300 ರೂಪಾಯಿ ಹಾಕಿದ್ರೆ 3 ದಿನದ ಪಾಸ್ ಸಿಗುತ್ತೆ. ಅದಕ್ಕೆ ಇನ್ನೊಂದು 200 ರೂಪಾಯಿ ಹಾಕಿದ್ರೆ 5 ದಿನದ ಪಾಸ್ ಸಿಗುತ್ತೆ. ಈ ತರ ದುಬಾರಿ ಮಾಡಿ ಜನರ ಜೇಬಿಗೆ ಕತ್ತರಿ ಹಾಕುವಂತ ಕೆಲಸವನ್ನ BMRCL ಮಾಡಬಾರ್ದು. ನೋಡಿ, ಅಲ್ಲಿ ಬೆಂಗಳೂರಿಗೆ ಪಾಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಪಾಸ್ನ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಮುಂದಿನ ಅರ್ಧ ಗಂಟೆ ಬೆಂಗಳೂರಿಗೆ ಸಂಬಂಧಪಟ್ಟಂತ ಪ್ರಮುಖ ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆ ಸುದ್ದಿಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಮಾಹಿತಿಯನ್ನು ಕೊಡೋದಕ್ಕೆ ನನ್ನ 4 ಜನ ನನ್ನ ಸಹೋದ್ಯೋಗಿಗಳಾದಂತಹ ದೀಪ್ತಿ ತೋಳ್ಪಾಡಿ, ಅರವಿಂದ್, ಜೊತೆಗೆ ಮಾದೇಶ್ ಹಾಗೆ ಮಂಜುನಾಥ್ ದೀನರ್ 4 ಜನ ಲೈವ್ ನಲ್ಲಿ ಜಾಯ್ನ್ ಆಗಿರ್ತಾರೆ. ಅವರವರ ಸುದ್ದಿಗಳು ಬಂದಾಗ ನಿಮಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಮೊದಲನೇದಾಗಿ, ಬೆಂಗಳೂರಿನ ಜನರಿಗೆ ನಮ್ಮ ಮೆಟ್ರೋ ಎಲ್ಲೋ ಒಂದು ಕಡೆ ಆಸರಿ ಆಗಿತ್ತು. ಆದ್ರೆ ಇದೇ ನಮ್ಮ ಮೆಟ್ರೋ ಈಗ ಹೊರೆಯಾಗ್ತಾ ಇದೆ. ಟಿಕೆಟ್ ಶಾಕ್ ಇತ್ತು, ಈಗ ಡೈಲಿ ಪಾಸ್, ವೀಕ್ಲಿ ಪಾಸ್, ಅದರ ರೇಟ್ ಕೂಡ ಹೆಚ್ಚಳವನ್ನ ಮಾಡಲಾಗಿದೆ. ಪ್ರಯಾಣಿಕರ ಮೂಗಿಗೆ BMRCL ತುಪ್ಪವನ್ನ ಸವರಿದೆ. ನಮ್ಮ ಮೆಟ್ರೋ ಪಾಸ್ ದರ ಮನಸೋ ಇಚ್ಛೆ ನಿಗದಿ ಮಾಡಲಾಗಿದೆ. 1 ದಿನದ ಪಾಸ್ಗೆ ದುಪ್ಪಟ್ಟು ರೇಟ್ ಅನ್ನ ಫಿಕ್ಸ್ ಮಾಡಿದ್ರು. 1 ದಿನದ ಪಾಸ್ ಮುಂಚೆ ಇದ್ದಿದ್ದು 150 ರೂಪಾಯಿ. ಎಲ್ಲಿಂದ ಬೇಕಾದ್ರೂ ಹೋಗ್ಬೋದಿತ್ತು. ಆ 150 ರೂಪಾಯಿ ಪಾಸ್ ತಗೊಂಡ್ರೆ ಬಯಪ್ಪನಹಳ್ಳಿಯಿಂದ ಕೆಂಗೇರಿವರೆಗೂ ಬೇಕಾದ್ರೂ ಹೋಗ್ಬೋದಿತ್ತು. ಅಲ್ಲಿಂದ ವಾಪಸ್ ಬಂದು ಮೆಜೆಸ್ಟಿಕ್ ಇಂದ ಆವಲಹಳ್ಳಿಗೆ ಹೋಗ್ಬೋದಿತ್ತು, ಅಥವಾ ಗೊರಗುಂಟೆಪಾಳ್ಯದವರೆಗೂ ಬೇಕಾದ್ರೆ ಹೋಗ್ಬೋದಿತ್ತು. 150 ರೂಪಾಯಿ. ಆದ್ರೆ ಈಗ ಆ 150 ರೂಪಾಯಿ 1 ದಿನದ ಪಾಸ್ 300 ರೂಪಾಯಿ. 150 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 300 ರೂಪಾಯಿಗೆ ಏರಿಕೆ. ಇನ್ನು 3 ದಿನದ ಪಾಸ್ 350 ರೂಪಾಯಿ. ಅಂದ್ರೆ 150 ರೂಪಾಯಿ 1 ದಿನದ ಪಾಸ್. 3 ದಿನ ನಿಮಗೆ ಕೆಲಸ ಇತ್ತು ಅಂತಂದ್ರೆ ನೀವು 3 ದಿನದ ಪಾಸ್ ಅನ್ನ ತಗೊಂಡ್ರೆ ಒಟ್ಟಿಗೆ 350 ರೂಪಾಯಿ ಆಗುತ್ತೆ. ಅದೇ ನೀವು ಡೈಲಿ ತಗೊಂಡ್ರೆ ಅದು 450 ರೂಪಾಯಿ. ಅಲ್ಲಿಗೆ ನಿಮಗೆ 100 ರೂಪಾಯಿ ಸೇವ್ ಆಗುತ್ತೆ. 100 ರೂಪಾಯಿ ಸೇವ್ ಆದಂಗೆ. ಆದ್ರೂ ಈಗ ಅದನ್ನ 600 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. 5 ದಿನದ ಪಾಸ್ ಅನ್ನ ತಗೊಂಡ್ರೆ ನಿಮಗೆ ಅಲ್ಲಿ 550 ರೂಪಾಯಿ ಇತ್ತು ಮುಂಚೆ, ಈಗ 800 ರೂಪಾಯಿ. 150 ರೂಪಾಯಿಗೆ 5 ದಿನ ತಗೊಂಡ್ರೆ ಎಷ್ಟಾಗುತ್ತೆ ಅಲ್ಲಿಗೆ? 750 ರೂಪಾಯಿ ಆಗುತ್ತೆ. ಮುಂಚೆ 750 ರೂಪಾಯಿ ಆಗ್ತಾ ಇತ್ತು, ಆಗ ನಿಮಗೆ 200 ರೂಪಾಯಿ ಸೇವ್ ಆಗ್ತಿತ್ತು. ಈಗ ನೋಡಿ 800 ರೂಪಾಯಿ. ಅಲ್ಲ, ಇವರು 300 ರೂಪಾಯಿ ಕೊಟ್ಟು 1 ದಿನದ ಪಾಸ್ ತಗೊಂಡ್ರೆ ಅದೇ ಇನ್ನೊಂದು 300 ರೂಪಾಯಿ ಹಾಕಿದ್ರೆ 3 ದಿನದ ಪಾಸ್ ಸಿಗುತ್ತೆ. ಅದಕ್ಕೆ ಇನ್ನೊಂದು 200 ರೂಪಾಯಿ ಹಾಕಿದ್ರೆ 5 ದಿನದ ಪಾಸ್ ಸಿಗುತ್ತೆ. ಈ ತರ ದುಬಾರಿ ಮಾಡಿ ಜನರ ಜೇಬಿಗೆ ಕತ್ತರಿ ಹಾಕುವಂತ ಕೆಲಸವನ್ನ BMRCL ಮಾಡಬಾರ್ದು. ನೋಡಿ, ಅಲ್ಲಿ ಬೆಂಗಳೂರಿಗೆ ಪಾಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಪಾಸ್ನ